ಯಾವ ಹೂವು ಯಾರ ಮುಡಿಗೋ ಭಾಗ 153. ಪಲ್ಲವಿ ಎಲ್ಲರನ್ನೂ ಊಟಕ್ಕೆ ಕರೆದಳು. ಎಲ್ಲರೂ ಬಂದು ಊಟಕ್ಕೆ ಕುಳಿತರು. ರಮ್ಯಾ ಪಲ್ಲವಿ ಅತ್ತಿಗೆ ಊಟಕ್ಕೆ ಕುತ್ಕೊಳ್ಳಿ, ನಾನು ನೀತು ಗಂಗಮ್ಮ ಬಡಿಸ್ತೀವಿ ಎಂದಾಗ ಪಲ್ಲವಿ ರಮ್ಯಾ ನನ್ಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಕೂತ್ಕೊಳ್ಳಿ, ನಾನು ಗಂಗಮ್ಮ ಬಡಿಸ್ತೀವಿ ಎಂದಾಗ ವಿಧಿ ಇಲ್ಲದೆ ಊಟಕ್ಕೆ ಕುಳಿತರು. ಪಂಕಜ್ ಸಂಜು ಹೋಗು, ಶರಣ್ಯ ಮತ್ತೆ ಸಾನ್ವಿನ ಊಟಕ್ಕೆ ಕರ್ಕೊಂಡು ಬಾ ಎಂದಾಗ ಪಲ್ಲವಿ ಪಂಕಜ್ ಸಾನ್ವಿಗೆ ರೂಮಲ್ಲೇ ಊಟ ಕೊಟ್ಟು ಬರ್ತೀನಿ, ಅವಳು ಇಲ್ಲಿಗೆ ಬರೋದು ಬೇಡ, ಪಾಪ ತುಂಬಾ ಸುಸ್ತಾಗಿದ್ದಾಳೆ ಎಂದಳು ಮರುಕದಿಂದ. ಪಂಕಜ್ ಎಲ್ರ ಜೊತೆ ಕೂತು ಅವಳು ಊಟ ಮಾಡ್ಲಿ ಅನ್ಕೊಂಡೆ, ಆದ್ರೆ ಅವಳಿಗೆ ಓಡಾಡೋಕ್ಕೂ ಕಷ್ಟ, ಅಲ್ಲಿಗೆ ಊಟ ಕೊಡು ಎಂದ ಬೇಸರದಲ್ಲಿ. ಆಗ ವಿಕ್ರಮ್ ಪಲ್ಲವಿ ಅವಳನ್ನ ನಾನು ಕರ್ಕೊಂಡು ಬರ್ತೀನಿ ಎಂದಾಗ ಎಲ್ಲರೂ ಮುಖ ನೋಡಿಕೊಂಡರು. ವಿಕ್ರಮ್ ಶರಣ್ಯ ರೂಮ್ಗೆ ಬಂದ. ಅವನನ್ನು ನೋಡಿದ ಶರಣ್ಯಾಳಿಗೆ ವಿಕ್ರಮ್ ಸಾನ್ವಿ ಜೊತೆ ಮಾತನಾಡೋಕೆ ಬಂದಿದ್ದಾನೆ ಎಂದುಕೊಂಡು ರೂಮ್ನಿಂದ ಹೊರಗೆ ಹೋದಳು. ಸಾನ್ವಿ ಎದ್ದು ಕೂತಿದ್ದವಳು ವಿಕ್ರಮ್ನನ್ನು ನೋಡಿ ಮುಖ ಬೇರೆಡೆಗೆ ತಿರುಗಿಸಿದಳು. ವಿಕ್ರಮ್ ನಿನ್ಗೆ ನನ್ ಮೇಲೆ ಕೋಪ ಬಂದಿದೆ ಅಂತ ಗೊತ್ತು, ಆದ್ರೆ ಆ ಹುಡುಗರು ಮತ್ತೆ ನಿನಗೇನಾದ್ರೂ ಹೊಡೆದ್ರೆ ಅನ್ನೋ ಆತಂಕದಲ್ಲಿ ನಾನು ಹೊಡೆದೆ, ನಿನ್ಗೆ ಮತ್ತೆ ಪೆಟ್ಟಾಗಿದೆ ಅನ್ನೋ ವಿಷಯ ಕೂಡ ನನ್ಗೆ ಗೊತ್ತಿರ್ಲಿಲ್ಲ, ನಿನ್ಗೆ ಬೇಜಾರ್ ಮಾಡಿದಕ್ಕೆ ಹೊಡೆದಿದ್ದಕ್ಕೆ ಸಾರಿ ಎಂದ. ಅವಳ ಕೈ ಮೇಲೆ ಕೈ ಇಡುತ್ತಾ ತಕ್ಷಣ ಸಾನ್ವಿ ಅವಳ ಕೈ ಬಿಡಿಸಿಕೊಂಡು, ನೋಡಿ ಸರ್ ಪ್ಲೀಸ್, ನೀವು ನನ್ನನ್ನ ಸಾರಿ ಕೇಳೋ ಅವಶ್ಯಕತೆ ಇಲ್ಲ, ನಾನು ನಿಮ್ಮಿಂದ ಅದನ್ನೆಲ್ಲ ಕೂಡ ನಿರೀಕ್ಷೆ ಮಾಡಲ್ಲ, ನಾನು ನಿಮ್ಮಿಂದ ನಿರೀಕ್ಷೆ ಮಾಡೋದು ಒಂದೇ, ನನ್ನ ಪಾಡಿಗೆ ಬಿಟ್ಬಿಡಿ, ನಿಮ್ಮ ಜೊತೆ ಮಾತಾಡೋಕೆ ನನ್ಗೆ ಇಷ್ಟ ಇಲ್ಲ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಾನು ನಿಮ್ಮ ಶಾಶ್ವತ ದ್ವೇಷನ ಕೋಪನ ಸಹಿಸ್ಕೋತೀನಿ, ಆದ್ರೆ ಕ್ಷಣಿಕವಾಗಿ ನೀವು ತೋರಿಸೋ ಕಾಳಜಿನ ನನ್ಗೆ ಸಹಿಸೋಕೆ ಆಗಲ್ಲ. ನೋಡಿ ಇವತ್ತೇ ಈ ಕ್ಷಣ ಹೇಳ್ತೀನಿ ಕೇಳಿ, ಇನ್ನು ನೀವು ನನ್ನನ್ನ ಮಾತನಾಡಿಸೋ ಪ್ರಯತ್ನ ಮಾಡಿದ್ರು ನಾನು ಎಲ್ಲರಿಂದ ಶಾಶ್ವತವಾಗಿ ದೂರ ಆಗ್ಬೇಕಾಗತ್ತೆ, ಅದು ಯಾವ ರೀತಿ ಅಂತ ನನ್ಗೂ ಗೊತ್ತಿಲ್ಲ, ನಾನು ನಿಮ್ಮನ್ನ ಹೆದರಿಸ್ತಿಲ್ಲ, ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ಪ್ಲೀಸ್ ಲೀವ್ ಮೀ ಅಲೋನ್ ಎಂದು ಅಳುತ್ತಾ ಕೈ ಮುಗಿದಳು. ಸಾನ್ವಿ ಮಾತು ಕೇಳಿ ವಿಕ್ರಮ್ಗೆ ಏನು ಹೇಳಲು ತೋಚದೆ ಮೌನವಾಗಿ ಹೊರಗೆ ಬಂದ. ಅವರನ್ನು ನೋಡಿ ಪಂಕಜ್ ಸಾನ್ವಿನ ಕರ್ಕೊಂಡು ಬರ್ಲಿಲ್ವಾ? ವಿಕ್ರಮ್ ಇಲ್ಲ, ಅವಳನ್ನು ಕರೆಯಲಿಲ್ಲ ಎಂದ ಬೇಸರದಲ್ಲಿ. ವಿಕ್ರಮ್ನ ಮಂಕಾದ ಮುಖ ನೋಡಿ ಎಲ್ಲರೂ ಸಾನ್ವಿ ವಿಕ್ರಮ್ ಮಧ್ಯೆ ಏನೋ ಸರಿ ಇಲ್ಲ ಎಂದುಕೊಂಡರು. ಪಂಕಜ್ ತಾನೇ ಹೋಗಿ ಸಾನ್ವಿಯನ್ನು ಊಟಕ್ಕೆ ಕರೆದುಕೊಂಡು ಬಂದ. ನೀತು ನಿತಿನ್ ರಾಹುಲ್ ಎಲ್ಲರೂ ಸಾನ್ವಿಯ ಯೋಗಕ್ಷೇಮ ವಿಚಾರಿಸಿಕೊಂಡರು. ಪಂಕಜ್ ಸಾನ್ವಿಯನ್ನು ಅವನ ಪಕ್ಕದಲ್ಲೇ ಕೂರಿಸಿಕೊಂಡ. ಸಾನ್ವಿಯ ಇನ್ನೊಂದು ಪಕ್ಕಕ್ಕೆ ಶರಣ್ಯ ಕುಳಿತುಕೊಂಡಳು. ಪಂಕಜ್ ಪಲ್ಲವಿ ಎಲ್ಲ ಐಟಮ್ಸ್ ಟೇಬಲ್ ಮೇಲೆ ಇದೆ, ನೀನು ಕೂಡ ಊಟಕ್ಕೆ ಕುತ್ಕೋ ಎಂದಿದ್ದರಿಂದ ಪಲ್ಲವಿ ಕೂಡ ಊಟಕ್ಕೆ ಕುಳಿತಳು. ಎಲ್ಲರ ಮಧ್ಯೆ ಮೌನವೇ ಮಾತಾಗಿತ್ತು. ಸಾನ್ವಿ ಒಮ್ಮೆಯೂ ವಿಕ್ರಮ್ ಕಡೆ ಕಣ್ಣೆತ್ತಿಯೋ ನೋಡಲಿಲ್ಲ. ವಿಕ್ರಮ್ ಮಾತ್ರ ಪದೇ ಪದೇ ಅವಳ ಕಡೆ ನೋಡುತ್ತಿದ್ದ. ಪ್ರೀತಮ್ ಶರಣ್ಯ ಕೂಡ ಒಬ್ಬರನ್ನೊಬ್ಬರು ನೋಡುವ ಧೈರ್ಯ ಮಾಡಲಿಲ್ಲ. ಇನ್ನು ನಿತಿನ್ ನೀತು ಆಗಾಗ ಒಬ್ಬರನ್ನೊಬ್ಬರು ನೋಡುತ್ತಾ ಕಣ್ಣಲ್ಲಿ ಪ್ರೀತಿ ವಿನಿಮಯ ಮಾಡುತ್ತಿದ್ದರು. ಊಟ ಮುಗಿದ ಮೇಲೆ ವಿಕ್ರಮ್ ನಿತಿನ್ನನ್ನು ಹೊರಗೆ ಕರೆದುಕೊಂಡು ಹೋಗಿ, ಯಾಕೋ ಸಾನ್ವಿ ಹತ್ರ ಮಾತಾಡಲ್ವಾ? ನಾಳೆ ಅವಳನ್ನ ಮದ್ವೆ ಆಗ್ಬೇಕಿರೋನು ನೀನು, ಅವಳ ಬಗ್ಗೆ ಕಾಳಜಿ ಪ್ರೀತಿ ಏನು ಇಲ್ವಾ? ಈಗಾದ್ರೆ ಹೇಗೋ ಅವಳನ್ನ ನೆಗ್ಲೆಕ್ಟ್ ಮಾಡ್ತಿದ್ಯಾ ಎಂದ. ನಿತಿನ್ ವಿಕ್ರಮ್ ನೀನು ಏನೇನು ಹೂವೆ ಮಾಡ್ಕೋಬೇಡ, ಸಾನ್ವಿ ಜೊತೆ ಮಾತಾಡೋಕೆ ಅವರ ಪರಿಸ್ಥಿತಿ ನಿನ್ಗೆ ಗೊತ್ತು, ಅವರು ಎಲ್ಲರ ತರ ಅಲ್ಲ, ಅವರಿಗೆ ನೋವಾದಾಗ ಕಾಳಜಿ ಅನ್ನೋ ಹೆಸರಲ್ಲಿ ಹಿಂಸೆ ಕೊಡೋದು ಅವರಿಗೆ ಇಷ್ಟ ಆಗಲ್ಲ, ಮದ್ವೆ ಆಗ್ಬೇಕಿರೋನು, ಅವಳ ಬಗ್ಗೆ ಕಾಳಜಿ ಪ್ರೀತಿ ಏನು ಇಲ್ವಾ ಅಂದ್ಯಲ್ಲ? ಸಾನ್ವಿ ನನ್ನನ್ನ ಮದ್ವೆ ಆಗೋಕೆ ಇಷ್ಟ ಇದೆ ಅಂತ ಹೇಳಿಲ್ಲ, ಪ್ಲೀಸ್ ಅವರ ಮನಸ್ಸಲ್ಲಿ ಏನಿದೆ ಅಂತ ಸರಿಯಾಗಿ ತಿಳ್ಕೊಂಡು ಆಮೇಲೆ ಮುಂದುವರಿಯೋಣ, ಸ್ವಲ್ಪ ಸಮಾಧಾನವಾಗಿ ಇರು, ಎಲ್ಲದಕ್ಕೂ ದುಡುಕೋದು ಬೇಡ ಎನ್ನುತ್ತಾ ವಿಕ್ರಮ್ನ ಮುಖ ನೋಡಿದ. ವಿಕ್ರಮ್ಗೆ ನಿತಿನ್ ಮಾತು ಸರಿ ಎನಿಸಿ, ಆಯ್ತು ನೀನು ಹೇಳೋದು ಸರಿ, ಅವಳು ಹುಷಾರಾಗ್ಲಿ, ಆಮೇಲೆ ಮುಂದುವರಿಯೋಣ, ಅಲ್ಲಿಯವರೆಗೂ ನಾನು ಏನು ಮಾತಾಡಲ್ಲ ಎನ್ನುತ್ತಾ ನಿತಿನ್ ಜೊತೆ ಒಳಗೆ ಬಂದ. ಊಟ ಮುಗಿಸಿ ಎಲ್ಲರೂ ಹಾಲ್ನಲ್ಲಿ ಕುಳಿತರು. ಸಾನ್ವಿಗೆ ಕೂರಲು ಸಾಧ್ಯವಾಗುತ್ತಿರಲಿಲ್ಲ, ಹೇಳಲು ಮುಜುಗರವಾಗಿ ಕಷ್ಟಪಟ್ಟು ಕೂತಿದ್ದಳು. ಅದನ್ನು ಗಮನಿಸಿದ ವಿಕ್ರಮ್ ಪಲ್ಲವಿ ಬಳಿ ಬಂದು, ಪಲ್ಲವಿ ಸಾನ್ವಿ ಕೂತ್ಕೊಳ್ಳೋಕ್ಕೂ ಕಷ್ಟಪಡ್ತಿದ್ದಾಳೆ, ಹೇಳೋಕೆ ಮುಜುಗರ ಪಡ್ತಿದ್ದಾಳೆ, ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗಿ ರೂಮ್ಗೆ ಬಿಟ್ಬಿಟ್ಟು ಮಲಗೋಕೆ ಹೇಳಿ ಬಾರಮ್ಮ ಪ್ಲೀಸ್ ಎಂದ. ಸಾನ್ವಿ ಬಗ್ಗೆ ವಿಕ್ರಮ್ನ ಕಾಳಜಿ ನೋಡಿ ಪಲ್ಲವಿಗೆ ಸಂತೋಷವಾಯಿತು. ಅವಳು ಸಾನ್ವಿ ಬಳಿ ಬಂದು, ಸಾನ್ವಿ ಹೆಚ್ಚು ಹೊತ್ತು ಕೂತ್ಕೋಬೇಡ, ನಿನ್ಗೆ ಕಷ್ಟ ಆಗುತ್ತೆ, ಬಾಮ್ಮ ಮಲ್ಕೋ ಎಂದು ಹೇಳಿ ಅವಳನ್ನು ರೂಮ್ಗೆ ಕರೆದುಕೊಂಡು ಹೋಗಿ ಮಲಗಿಸಿದಳು. ನಡೆಯೋದಕ್ಕೂ ಕಷ್ಟಪಡುತ್ತಿದ್ದ ಸಾನ್ವಿಗೆ ಓಡಾಡೋದಕ್ಕೂ ಬೇರೆಯವರ ಸಹಾಯ ಬೇಕಿತ್ತು. ಸಾನ್ವಿ ವಿಕ್ರಮ್ನ ಕಣ್ಣೆದುರಿಗೆ ಇದ್ದಾಗ ಅವನ ಮನಸ್ಸಿಗೆ ನೆಮ್ಮದಿ ಅನಿಸಿತ್ತು. ಅವಳು ಅವನ ಕಣ್ಣಿಂದ ಮರೆಯಾದ ತಕ್ಷಣ ಮನಸ್ಸು ಏಕೋ ಸಂಕಟ ಪಡುತ್ತಿತ್ತು. ಅವನ ಚಡಪಡಿಕೆ ಗಮನಿಸಿದ ಪಂಕಜ್, ಯಾಕೋ ವಿಕ್ರಮ್ ಸಾನ್ವಿ ನಿನ್ ಜೊತೆ ಮಾತಾಡ್ಲಿಲ್ವಾ? ಅವಳಿಗೆ ನಿನ್ ಮೇಲೆ ಕೋಪ ಇದೆಯಾ? ನಿನ್ ಮನಸ್ಸಿಗೆ ನೋವಾಗೋ ಹಾಗೆ ಏನಾದ್ರೂ ಮಾತಾಡಿದ್ಲಾ? ವಿಕ್ರಮ್ ಹಾಗೇನಿಲ್ಲ, ಅವಳು ನನ್ನ ಮನಸ್ಸಿಗೆ ನೋವಾಗೋ ತರ ಏನು ಮಾತಾಡ್ಲಿಲ್ಲ ಎಂದಾಗ ಪಂಕಜ್, ನಿನಗೆ ಹೊಡೆದಿದ್ದಕ್ಕೆ ನನ್ ಮೇಲೂ ನಿನ್ಗೆ ಕೋಪ ಇದೆ ಅಲ್ವಾ? ನೋಡು, ಸಾನ್ವಿಗೆ ನೋವಾಗಿದ್ದನ್ನ ನೋಡಿ ಸಹಿಸಕ್ಕಾಗ್ಲಿಲ್ಲ, ಬೇಜಾರಾಯ್ತು, ಅದಕ್ಕೆ ನಾನು ದುಡುಕಿ ನಿನ್ ಮೇಲೆ ಕೈ ಮಾಡಿದೆ, ನೀನು ಕೂಡ ನೋವಲ್ಲಿದ್ದೆ, ಅದನ್ನ ನಾನು ಅರ್ಥ ಮಾಡ್ಕೋಬೇಕಿತ್ತು.
ನನ್ನ ಕ್ಷಮಿಸಿಬಿಡು. ಇನ್ಮೇಲೆ ಯಾವತ್ತೂ ನಿನ್ ಜೊತೆ ಹಾಗೆ ಬಿಹೇವ್ ಮಾಡಲ್ಲ. ಕೈ ಮುಗಿತೀನಿ ಪ್ಲೀಸ್ ಕಣೋ. ಹಳೇದನ್ನೆಲ್ಲ ಕೆಟ್ಟ ಕನಸು ಅಂತ ಮರ್ತ್ ಬಿಡು. ನನ್ನ ಈ ಸ್ಥಿತಿಯಲ್ಲಿ ನಮ್ಗೆ ನೋಡಕ್ ಆಗ್ತಿಲ್ಲ. ಮೊದಲಿನ ವಿಕ್ರಮ್ ಅದೇ ವಿಕ್ರಮ್, ಲವಲವಿಕೆ ತುಂಬಿರೋ ಡಾಕ್ಟರ್. ಎಂತ ಕ್ರಿಟಿಕಲ್ ಕೇಸನ್ನಾದ್ರೂ ತುಂಬಾ ಸುಲಭವಾಗಿ ಸಾಲ್ವ್ ಮಾಡೋ ಡಾಕ್ಟರ್ ವಿಕ್ರಮ್ ಬೇಕು. ನಮ್ಮ ಪ್ರಾಣ ಸ್ನೇಹಿತ ವಿಕ್ರಮ್ ನಮ್ಗೆ ಬೇಕು ಎಂದು ಅಳುತ್ತಾ ಅವನನ್ನು ತಬ್ಬಿಕೊಂಡ. ವಿಕ್ರಮ್, ನಂದು ತಪ್ಪಿದೆ ಕಣೋ. ಪಾಪ ಅವಳ ಯೋಚನೆ ಏನು ಅಂತ ತಿಳ್ಕೊಳ್ದೆ, ಅವಳಿಗೆ ಏನಾಗಿದೆ ಅಂತ ತಿಳ್ಕೊಳ್ದೆ, ಹಿಂದೆ ಮುಂದೆ ನೋಡದೆ ಅವಳ ಮೇಲೆ ಕೈ ಮಾಡಿದ್ದು ನಂದೇ ತಪ್ಪು ಅಲ್ವೇನೋ. ಮೊದಲು ನನ್ಗೆ ಗೊತ್ತೋ ಗೊತ್ತಿಲ್ಲದೇನೋ ಅವಳಿಗೆ ಹಿಂಸೆ ಕೊಟ್ಟೆ, ನೋವು ಮಾಡಿದೆ. ಆದರೆ ಈಗ ಗೊತ್ತಿದ್ದು ಅವಳಿಗೆ ನೋವು ಮಾಡ್ತಿದ್ದೀನಿ ಅಂತ ತುಂಬಾ ಫೀಲ್ ಆಗ್ತಿದೆ ಕಣೋ. ನನ್ನ ಮೇಲೆ ನನ್ಗೆ ಬೇಜಾರು, ಅಷ್ಟು ಬಿಟ್ಟರೆ ಬೇರೇನೂ ಇಲ್ಲ. ಸಾನ್ವಿ ಬಗ್ಗೆ ನಿನ್ಗೆ ಇರೋ ಕಾಳಜಿ ಪ್ರೀತಿ ನೋಡಿ ತುಂಬಾ ಖುಷಿ ಆಯ್ತು. ಅಣ್ಣ ಅಂತ ಮಾತಿಗಷ್ಟೇ ಹೇಳಿಲ್ಲ ನೀನು. ಅವಳನ್ನ ನಿಜವಾಗ್ಲೂ ಸ್ವಂತ ತಂಗಿ ತರನೇ ನೋಡ್ಕೋತಾ ಇದೀಯ. ಪಾಪ ಅವಳಿಗೆ ಚಿಕ್ಕ ವಯಸ್ಸಿನಿಂದ ನನ್ನ ಅಪ್ಪ ಅಮ್ಮನ ಪ್ರೀತಿ ಬಿಟ್ರೆ ಬೇರೆ ಯಾರ ಪ್ರೀತಿನೂ ಅವಳಿಗೆ ಸಿಗ್ಲಿಲ್ಲ. ಈಗ ಅಣ್ಣನ ಸ್ಥಾನದಲ್ಲಿ ನೀನು ಪ್ರೀತಮ್ ಇದ್ದೀರಾ. ಅಕ್ಕಂದಿರ ಸ್ಥಾನದಲ್ಲಿ ನೀತು, ರಮ್ಯಾ, ಶರಣ್ಯ ಇವರೆಲ್ಲ ಇದ್ದಾರೆ. ಇನ್ನು ಪಲ್ಲವಿ ಅತ್ತಿಗೆಯ ಸ್ಥಾನದಲ್ಲಿದ್ದು ಈ ಪ್ರೀತಿನೇ ಸಾನ್ವಿಗೆ ತೋರಿಸ್ತಿದ್ದಾಳೆ. ನೀನು ಹೊಡೆದಿದ್ದಕ್ಕೆ ನನ್ಗೆ ಬೇಜಾರಿಲ್ಲ ಕಣೋ. ನೀನು ಹಾಗೆ ಹೊಡೆದಿದ್ರಲ್ಲಿ ನನ್ಗೆ ಸಾನ್ವಿ ಬಗ್ಗೆ ನಿನಗಿರೋ ನಿಜವಾದ ಅಣ್ಣನ ಪ್ರೀತಿ ಕಾಣಿಸ್ತು. ನನ್ಗೇನು ಬೇಜಾರಿಲ್ಲ. ಅದರ ಬಗ್ಗೆ ನೀನು ಮನಸ್ಸಲ್ಲಿ ಗಿಲ್ಟ್ ಫೀಲ್ ಇಟ್ಕೋಬೇಡ. ನಾನು ಅದನ್ನ ಮರ್ತ್ ಬಿಟ್ಟಿದ್ದೀನಿ, ನೀನು ಅದನ್ನ ಮರ್ತ್ ಬಿಡು. ಪದೇ ಪದೇ ಅದನ್ನೇ ನೆನ್ಪು ಮಾಡ್ಕೊಂಡು ನೀನು ಬೇಜಾರ್ ಮಾಡ್ಕೋಬೇಡ ಎಂದು ಹೇಳುತ್ತಾ ಅವನ ಬೆನ್ನು ತಟ್ಟಿದ. ಆಗ ಅಲ್ಲೇ ಇದ್ದ ಸಂಜಯ್, ಹಲೋ ಕುಚಿಕು ಗೆಳೆಯರೇ, ನಿಮ್ಮಿಬ್ರನ್ನ ಬಿಟ್ಟು ಇಲ್ಲಿ ನಾವು ತುಂಬಾ ಜನ ಇದ್ದೀವಿ. ನಮ್ಮ ಕಡೆನೂ ಸ್ವಲ್ಪ ಗಮನ ಕೊಡಿ. ಹಾಗೆ ವಿಕ್ರಮ್ ಬಾವ, ಒಂದು ಸ್ಮಾಲ್ ಕರೆಕ್ಷನ್. ಸಾನ್ವಿ ಅವರಿಗೆ ಇರೋದು ಇಬ್ಬರು ಅಣ್ಣಂದಿರಲ್ಲ. ಆ ಲಿಸ್ಟ್ ನಲ್ಲಿ ಸಂಜಯ್ ಅನ್ನೋ ಇನ್ನೊಬ್ಬ ಅಣ್ಣನೂ ಸೇರ್ಕೋತಾನೆ. ಲಿಸ್ಟ್ ನಲ್ಲಿ ಸೇರಿಸ್ಕೊಳ್ಳಿ ಎಂದಾಗ ವಿಕ್ರಮ್, ಸಾನ್ವಿ ಅಣ್ಣಂದಿರ ಲಿಸ್ಟ್ ತುಂಬಾನೇ ದೊಡ್ಡದಿದೆ, ಮೊದಲು ನಾನು ಜೋಪಾನವಾಗಿರ್ಬೇಕು ಎಂದು ನಕ್ಕ. ಅವನ ಜೊತೆ ಎಲ್ಲರೂ ಸಂತೋಷದಿಂದ ನಕ್ಕರು. ಆದರೆ ಶರಣ್ಯ, ಪ್ರೀತಮ್ ಮಾತ್ರ ಅವರದೇ ಆದ ಲೋಕದಲ್ಲಿ ಮುಳುಗಿದ್ದರು. ಅವರ ಮನಸ್ಸಿನಲ್ಲಿ ಪ್ರೀತಿ ಇದ್ದರು, ಯಾರೊಂದಿಗೂ ಹೇಳಿಕೊಳ್ಳಲಾಗದೆ ತೊಳಲಾಡುತ್ತಿದ್ದರು. ಇವರಿಬ್ಬರ ಬಗ್ಗೆ ಗೊತ್ತಿದ್ದ ಸಂಜಯ್ ಮನಸ್ಸು ಮಾತ್ರ ಇವರ ಬಗ್ಗೆ ಯೋಚಿಸುತ್ತಿತ್ತು. ಎಲ್ಲರೂ ತುಂಬಾ ಹೊತ್ತು ಮಾತನಾಡಿ ನಂತರ ತಮ್ಮ ತಮ್ಮ ಮನೆಗೆ ಹೊರಟರು. ವಿಕ್ರಮ್, ನಾನು ಇವತ್ತು ಪ್ರೀತಮ್ ಸಂಜಯ್ ಜೊತೆ ಇರ್ತೀನಿ ಎಂದು ಹೇಳಿ ಅವನು ಅವರ ರೂಮಿಗೆ ಹೋಗಿ ಮಲಗಿಕೊಂಡ. ನಿತಿನ್, ನೀತು ಒಟ್ಟಿಗೆ ಬಂದವರು ಮತ್ತೆ ಒಟ್ಟಿಗೆ ಮನೆಗೆ ಹೊರಟರು. ನಿತಿನ್, ನೀತು, ಈಗ ನಿನ್ನ ಆರೋಗ್ಯ ಹೇಗಿದೆ? ಯಾಕೋ ತುಂಬಾ ಬೇಕಾಗಿರೋ ತರ ಕಾಣಿಸ್ತಾ ಇದ್ಯಾ? ನಿನ್ನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡು. ಮನಸ್ಸಿನಲ್ಲಿ ಏನು ಇಟ್ಕೊಂಡು ಕೊರಗ್ತಿದ್ಯಾ ಅಂತ ನನಗೆ ಅನ್ನಿಸುತ್ತಿದೆ. ನಿಜ ಹೇಳು, ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದ್ಯಾ ಎಂದವನು ಅವಳ ಕೈ ಹಿಡಿದುಕೊಂಡ. ನೀತು ಮುಜುಗರದಿಂದ ಕೈ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಳು. ನಿತಿನ್ ಇನ್ನಷ್ಟು ಅವಳ ಕೈ ಬಿಗಿ ಮಾಡಿ, ನೀತು, ಇನ್ನು ನನ್ನಿಂದ ಮುಚ್ಚಿಡೋ ಪ್ರಯತ್ನ ಮಾಡಬೇಡ. ನಿಜ ಹೇಳು, ನೀನು ನನ್ನನ್ನು ಪ್ರೀತಿಸ್ತಿದ್ಯಾ ಅಲ್ವಾ ಎಂದಾಗ ನೀತು ಭಯದಿಂದ ಬೆವರಲಾರಂಭಿಸಿದಳು. ನಿತಿನ್, ಅದರಲ್ಲಿ ಭಯ ಪಡುವಂತದ್ದೇನಿದೆ? ನಿನ್ನ ಮನಸ್ಸಲ್ಲಿ ಏನ್ ನಡೆಯುತ್ತೆ ಅಂತ ಅರ್ಥ ಮಾಡ್ಕೊಂತಿದ್ದೀನಿ ಅಂದ್ಮೇಲೆ ನಿನ್ನ ಕಣ್ಣಲ್ಲಿ ಕಾಣಿಸೋ ಪ್ರೀತಿನ ನನ್ಗೆ ಕಂಡು ಹಿಡಿಯೋಕೆ ಆಗಲ್ಲ ಅನ್ಕೊಂಡಿದ್ಯಾ? ನೀನ್ ಮಾತ್ರ ಅಲ್ಲ, ನಾನು ನಿನ್ನನ್ನ ದ್ವೇಷ ಮಾಡೋಕೆ ಆರಂಭಿಸಿದ್ದೆ ಅನ್ಸುತ್ತೆ. ಅದು ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಅಷ್ಟೇ. ಆದ್ರೆ ಒಂದು ವಾರ ನೀನು ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಅಲ್ವಾ? ಆಗ ನನಗೆ ರಿಯಲೈಸ್ ಆಯ್ತು, ನೀನು ಕಣ್ಣೆದುರಿಗೆ ಇದ್ದಾಗ ನಾನು ನಿನ್ನನ್ನ ದ್ವೇಷ ಮಾಡ್ತೀನಿ, ಆದ್ರೆ ನೀನ್ ಕಾಣಿಸಿಲ್ಲ ಅಂದ್ರೆ ನಿನ್ಗೋಸ್ಕರ ಮನಸ್ಸು ತವಕಿಸುತ್ತೆ ಅಂತ ಅರ್ಥ ಮಾಡ್ಕೊಂಡೆ. ಈಗ ಹೇಳ್ತಿದ್ದೀನಿ ಕೇಳು. ಐ ಲವ್ ಯು. ಡು ಯು ಲವ್ ಮೀ ಎಂದಾಗ ನೀತು ಸಂತೋಷದಿಂದ ಎಸ್ ಸರ್, ಐ ಲವ್ ಯು ಎಂದು ಅಳುತ್ತಾ ಅವನನ್ನು ತಪ್ಪಿಕೊಂಡಳು. ನಿತಿನ್, ನೀತು ಪ್ರೇಮ ನಿವೇದನೆ, ಪ್ರೇಮಕ್ಕೆ ಒಪ್ಪಿಗೆ ಎರಡೂ ಇಬ್ಬರಿಂದ ಸಿಕ್ಕಿತ್ತು. ಅವನು ನೀತುವನ್ನು ಅವಳ ಮನೆಯ ಹತ್ತಿರ ಡ್ರಾಪ್ ಮಾಡಿ ತನ್ನ ಮನೆಗೆ ಹೊರಟ. ಇನ್ನು ಎರಡು ಹೃದಯಗಳು ತಮ್ಮ ಪ್ರೀತಿಗಾಗಿ ತವಕಿಸುತ್ತಿದ್ದವು. ಪ್ರೀತಮ್ ಶರಣ್ಯರಿಗೆ ಒಬ್ಬರಿಗೊಬ್ಬರ ಮೇಲೆ ಪ್ರೀತಿ ಇದ್ದರು. ಶರಣ್ಯ ತನ್ನ ಪ್ರೀತಿ ನಿವೇದನೆ ಮಾಡಿಕೊಂಡಿದ್ದರು. ಪ್ರೀತಮ್ ಅದನ್ನು ಒಪ್ಪಿಕೊಳ್ಳಲಾಗದೆ ಒಳಗೊಳಗೆ ನರಳುತ್ತಿದ್ದ. ಸಂಜಯ್ ಪ್ರೀತಮ್ನಲ್ಲಿ ಆಗುತ್ತಿದ್ದ ಬದಲಾವಣೆಯನ್ನು ಗಮನಿಸುತ್ತಿದ್ದ. ಅವನಿಗೆ ಅನಿಸಿದ ಪ್ರಕಾರ ಪ್ರೀತಮ್ ಕೂಡ ಶರಣ್ಯಾಳನ್ನು ಪ್ರೀತಿಸುತ್ತಿದ್ದ. ಆದರೆ ಶರಣ್ಯ ಅವನ ಮುಂದೆ ತನ್ನ ಪ್ರೀತಿಯ ನಿವೇದನೆ ಮಾಡಿಕೊಂಡಾಗ ಏಕೆ ಒಪ್ಪಿಕೊಳ್ಳಲಿಲ್ಲ ಅನ್ನೋದು ಸಂಜಯ್ಗೆ ದೊಡ್ಡ ಪ್ರಶ್ನೆಯಾಗಿತ್ತು. ವಿಕ್ರಮ್ಗೆ ಸಾನ್ವಿಯನ್ನು ನೋಡಬೇಕು, ಅವಳ ಜೊತೆ ಮಾತನಾಡಬೇಕು ಅಂತ ಅನ್ನಿಸ್ತಿತ್ತು. ಅವನು ನಿದ್ದೆ ಬರದೆ ಒದ್ದಾಡುತ್ತಿದ್ದ. ಸಾನ್ವಿಗೆ ತಾನು ವಿಕ್ರಮ್ ಜೊತೆ ಆ ರೀತಿ ಮಾತನಾಡಬಾರದಿತ್ತು ಅಂತ ಅನ್ನಿಸುತ್ತಿತ್ತು. ಆದ್ರೆ ಎಷ್ಟೇ ತವಕಿಸಿದರೂ ಅವನ ಪ್ರೀತಿ ಸಿಗುವುದಿಲ್ಲ ಅಂತ ಗೊತ್ತಾದಾಗ ಅವನಿಂದ ಎಲ್ಲ ರೀತಿಯಲ್ಲೂ ದೂರ ಉಳಿಯುವುದೇ ಸರಿ ಅಂತ ಅವಳಿಗೆ ಅನಿಸಿತ್ತು. ಅದಕ್ಕಾಗಿ ಅವಳು ಮನಸ್ಸಲ್ಲಿ ಗಟ್ಟಿಯಾಗಿ ನಿರ್ಧಾರ ಮಾಡಿ ವಿಕ್ರಮ್ ಜೊತೆ ಆ ರೀತಿ ಮಾತನಾಡಿದ್ದಳು. ಮುಂದೇನು? ಹಾಗಿದ್ರೆ ತಾನು ಪ್ರೀತಿಸಿದ ವಿಕ್ರಮ್ನಿಂದ ಸಾನ್ವಿ ದೂರಾನೇ ಉಳಿತಾಳ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.